ಈಗ ನಮ್ಮ ನೆರೆ ದೇಶ ಬಾಂಗ್ಲಾದೇಶದಲ್ಲಿ ಏನು ಒಂದು ಹೀನ ಕೃತ್ಯವಾಗಿದೆ. ನಮ್ಮ ಹಿಂದೂ ಸಹೋದರ ಅವರು ಸಾವಿರಾರು ಜನ ಕೂಡಿ ಒಬ್ಬ ಸಿಕ್ಕಾಣ ಅಂತೇಳಿ ಅವನ ಒಂದು ಗುರೇಚವನ್ನು ಬಹಳ ಹೇಯವಾಗಿ ತಂದಾರ. ಈ ಘಟನೆಯನ್ನು ನಾವು ರಾಯಬಾಗ್ ಪಟ್ಟಣದಲ್ಲಿ ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ, ಭಾರತೀಯ ಜನತಾ ಪಕ್ಷ ಹಾಗೂ ಎಲ್ಲ ಸಕಲ ಹಿಂದೂ ಕಾರ್ಯಕರ್ತರು, ಹಿಂದೂ ಸಮಾಜದವರು ಸೇರಿ ಖಂಡಿಸ್ತೇವೆ. ಯಾಕಂದ್ರೆ ಇಂಥ ಒಂದು ಕೃತ್ಯ ಇವ್ರು ಬಾಂಗ್ಲಾದೇಶನ ಭಾಳ ದೂರ ಇಲ್ಲ, ಇಲ್ಲಿ ಬಾಜುಕ ಐತಿ. ಅವ್ರೆಲ್ಲರೇ ಒಬ್ಬ ಶಿಕಾಣತ ಅಂತ ಕೃತ್ಯ ಮಾಡಿರ್ಬೋದು. ಆದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಹಿಂದೂಗಳು ಒಮ್ಮೆ ನಾವು ಅದ್ರ ವಿರುದ್ಧ ಹೋರಾಟಕ್ಕೆ ಚಾಲು ಮಾಡಿದ್ರೆ ಬಾಂಗ್ಲಾದೇಶದಾಗ ಒಳಗೆ ಹೋಗ್ಬೇಕಾಗ್ತೈತಿ. ಯಾಕಂದ್ರೆ ಈ ಕೃತ್ಯಕ್ಕೆ ಕಾರಣ ಬೇರೆ ಯಾರು ಅಲ್ಲ, ಬಾಂಗ್ಲಾದೇಶದ ಪ್ರಧಾನಿನ ಇದಕ್ಕೆ ನೇರ ಕಾರಣಕ್ಕಾರ. ಈ ಬಾಂಗ್ಲಾದೇಶದ ಪ್ರಧಾನಿ ವಿರುದ್ಧ ವಿಶ್ವಸಂಸ್ಥೆಯಲ್ಲಿ ಕಠಿಣ ಕ್ರಮ ತಗೋಬೇಕು. ಅವ್ರಿಗೆ ಈ ಸಾವಿಂದ ಒಂದು ಏನು ಉತ್ತರ ಐತ ಅದ್ರ ಕೆಟ್ಟ ಪರಿಣಾಮವಾಗಿ ಅವ್ರಿಗೆ ಉತ್ತರ ಕೊಡ್ಬೇಕಂತ ನಮ್ಮ ದೇಶದ ಪ್ರಧಾನಿ ಅವರಿಗೆ ಮತ್ತೆ ವಿಶ್ವಸಂಸ್ಥೆಯವರಿಗೆ ಈ ಮುಖಾಂತರ ಒತ್ತಡ ಹೇಳ್ತೇವೆ. ಯಾಕಂದ್ರೆ ಈ ಹೋರಾಟ ಇವತ್ತು ಒಂದೇ ದಿವಸ ರಾಯಬಾಗ್ದಾಗ ಮುಗಿಯಂಗಿಲ್ಲ. ಇದು ಒಂದು ರಾಯಬಾಗ್ ಕಟ್ಟೆ ಸೀಮಿತ ಆಗಿಲ್ಲ, ಇಡೀ ಭಾರತ ದೇಶ ತುಂಬ ಸೀಮಿತ ಐತದ. ಪ್ರತಿ ಊರಲ್ಲಿ ಇದ್ರ ವಿರುದ್ಧವಾಗಿ ಹೋರಾಡ್ತಾರೆ. ಹಿಂದೂ ಸಂಘಟನೆ ಅವ್ರ ಕೈ ಕಟ್ಕೊಂಡಂಗಿಲ್ಲ. ಇದಕ್ಕೆ ತಕ್ಕ ಉತ್ತರ ಮತ್ತು ಉಗ್ರವಾದ ಉತ್ತರ ಕೊಡ್ಬೇಕಾದ ಸಂದರ್ಭ ಮುಂದಿನ ದಿನದಾಗ ಬರ್ತೈತಿ. ಆ ಸಂದರ್ಭ ಬರಬಾರ್ದಂಗ ಬಾಂಗ್ಲಾದೇಶದ ಪ್ರಧಾನಿ ನೋಡ್ಕೋಬೇಕು. ಅದ್ರ ತಕ್ಕಂಗ ಅವ್ನ ದೇಶದೊಳಗೆ ಏನ್ ನಮ್ಮ ಹಿಂದೂ ವಿರುದ್ಧ ಹೋರಾಟ ಇದ್ರ ಮಾಡಿದಾರೆ ಅನ್ಯಾಯ, ಅದನ್ನ ಈಗ ತಿಳ್ಕೊಂಡು ಸರಿಯಾಗಿದ್ರು ಅವ್ರು ಸರಿಯಾಗಿ ಮುಂದಿನ ಜೀವನದಾಗ ಉಳಿತಾರ. ಇಲ್ಲಂದ್ರ ಅವ್ರು ಹುಡುಕಾಡಕ್ ಹೋಗ್ಬೇಕಾಗೈತಿ. ಅವ್ರ ಜನನ ಹುಡುಕಾಡ್ರು ಸಿಗದಂತ ಪರಿಸ್ಥಿತಿ ನಿರ್ಮಾಣ ಆಕತಿ. ಅದಕ್ಕೆ ಬಾಂಗ್ಲಾದೇಶದ ಪ್ರಧಾನಿ ಈಗ ಅದಕ್ಕೆ ಕಠಿಣ ಕ್ರಮ ತಗೊಂಡು ಇದನ್ನ ಆದಂತ ಕೃತ್ಯಕ್ಕೆ ಉತ್ತರ ಕೊಟ್ಟು ಅದನ್ನ ಸರಿಪಡಿಸ್ಕೊಳ್ಳತ್ತ ನಾವು ಎಚ್ಚರಿಕೆ ಕೊಡ್ತೇವೆ. ರಾಯಬಾಗ್ ಪಟ್ಟಣದಿಂದ ಹಿಂದೂ ಸಮಾಜ ವತಿಯಿಂದ, ಭಾರತೀಯ ಜನತಾ ಪಕ್ಷ ವತಿಯಿಂದ ನಾವು ಅವ್ರಿಗೆ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತೇವೆ ನೇರವಾಗಿ. ಅಂತಮ್ರಿಗೆ ಕೊಂದಾರು, ಒಂದು ಚಿತ್ರಹಿಂಸೆ ಕೊಟ್ಟು ಕೊಂದಾರು. ಅದಕ್ಕೆ ನಾವು ತೀವ್ರವನ್ನು ಹೋರಾಟವನ್ನು ಮಾಡಿದ್ದೀವಿ. ಇದೇ ರೀತಿ ಮುಂದುವರಿಯಕೈತಂದ್ರೆ ನಮಗೂ ಗೊತ್ತೈತಿ, ನಮಗೂ ಕೈಯಾಗ ಬಡಗಿಗಳು ಬಾಳೋ ತಾಕಂಗಿಲ್ಲ. ಯಾಕಂದ್ರೆ ನಮಗೂ ಒಂದು ಕಲಿಸಿದರು ಮುಂದಿನ ಮನುಷ್ಯ ಹೆಂಗೆ ವಾಗಸ್ತಾನ ಹಂಗೆ ನಾವು ಅವ್ನ ಜೋಡಿ ವಾಗಸ್ಬೇಕಂತ. ಯಾಕಂದ್ರೆ ನಾವು ಎಷ್ಟು ಸಮಾಧಾನ ಇರಕದೇವು ಅದಕ್ಕಿಂತ ಹೆಚ್ಚು ಮಾಡ್ಕೊತ ಹೊಂಟಿದರು. ಅದಕ್ಕೂ ಒಮ್ಮೆ ಒಂದು ಇದು ಬರಬೇಕು, ಉತ್ಸವ ಬರಬೇಕು. ಇಲ್ಲಾಂದ್ರೆ ಇವ್ರು ನಮ್ಮ ಬದುಕು ಕೊಡಂಗಿಲ್ಲ. ಬಂಧುಗಳೇ, ನಿಮ್ಗೆ ಗುರ್ತಿರಲಿ, ನಮ್ಮ ಹಿಂದೂ ಧರ್ಮ ಮತ್ತು ಹಿಂದೂ ದೇಶ ಅಫ್ಘಾನಿಸ್ತಾನ ಹಿಡ್ಕೊಂಡು ಇಡೀ ಏಷ್ಯಾನ್ಯಾಗ ಪೈಲ ಇತ್ತು. ಈಗ ಅದು ಸೀಮಿತವಾಗಿ ಆಗಿ ಒಂದು 3-4 ರಾಜ್ಯದಲ್ಲಿ ಅರ್ಥ ಉಳಿದೈತೆ. ಹಿಂಗಾದ್ರೆ ನಮ್ಮ ಹಿಂದೂಗಳು ನಾವು ವಿಚಾರ ಮಾಡಬೇಕು. ನಾವು ಯಾವಾಗ ತಕ್ಕ ಒಂದಾಗಂಗಿಲ್ಲ. ಅವಾಗ ತಕ್ಕ ನಮಗೆ ಬೇರೆ ದೇಶದವ್ರಿಗೆ ಉದಾಹರಣಕ್ಕಾಗಿ ಬಾಂಗ್ಲಾದೇಶದವ್ರ ಗತೆ, ಪಾಕಿಸ್ತಾನದವ್ರ ಗತೆ ಹಿಂಗೆ ಮಾಡ್ಕೊತ ಬರೋರಿದ್ದಾರೋ. ಅದರ ಸಂಬಂಧ ನಾವು ಇಂಥ ಒಂದು ವಿಷಯಕ್ಕೆ ಎಲ್ಲರೂ ಕೂಡಿ ಹೋರಾಟ ಮಾಡಬೇಕು. ಮತ್ತು ಯಾವ ಇಂಥದ್ದು ಒಂದು ಕೃತ್ಯ ಮಾಡಿರ್ತಾರಲ್ಲ ಅವ್ಗೆ ಸರಿಯಾಗಿ ಉತ್ತರ ಕೊಡ್ಬೇಕಂತ ಎಲ್ಲರೂ ನಿಮ್ಮ ಮುಖಾಂತರ ಎಲ್ಲರಿಗೂ ಒಂದು ಸಂದೇಶವನ್ನು ಕೊಡ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತಾ. ವಿಶ್ವಸಂಸ್ಥೆ ಇದ್ರಾಗ ನಡುವು ಬಂದ ಈ ಆಗುತ್ತಿರುವ ಘಟನೆ ಪೂರ್ತಿ ವಿಕೋಪಕ್ಕೆ ಹೋಗಬಾರ್ದು. ಈ ದೇಶಕ್ಕೆ ದೇಶ ಬೆಂಕಿ ಹತ್ತಿ ಉಳಿಯುವಂಥ ಸಮಯ ಬರ್ತೈತಿ. ಅದಕ್ಕಾಗಿ ಈಗ ಎಚ್ಚರಿಕೆಯಿಂದ ಈ ಕುಕೃತ್ಯವನ್ನು ನಿಲ್ಲಿಸಬೇಕು. ಅದಕ್ಕಾಗಿ ಇವತ್ತು ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೀವಿ. ಇದೇ ರೀತಿ ಮುಂದುವರೆದಲ್ಲಿ ನಾವು ಎಲ್ಲೆಲ್ಲಿ ಬಾಂಗ್ಲಾ ನಿರಾಶ್ರಿತರ ಶಿಬಿರಗಳದವನ್ನ ಅಲ್ಲೆಲ್ಲ ಹೊತ್ತಬೇಕಾಗ್ತೈತೆ ಅಂತ ನಿಮ್ಗೆ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ.